music. ಕೇವಲ ಯೂಟ್ಯೂಬ್ ನಿಂದಲೇ ಸಾವಿರಾರು ಕೋಟಿ ಗಳಿಸಿದ ಸಾಧಕನಿಗೆ ಸ್ವಾಗತ. ಗೆಳೆಯರ ಮಿಸ್ಟರ್ ಬೀಸ್ಟ್ ಯೂಟ್ಯೂಬ್ ನಿಂದ ಗಳಿಸಿದ್ದು ಬರೋಬ್ಬರಿ 8,500 ಕೋಟಿಗಳಷ್ಟು ಹಣವನ್ನ. ಮಿಸ್ಟರ್ ಬೀಸ್ಟ್ ನ ಒಂದು ತಿಂಗಳ ಯೂಟ್ಯೂಬ್ ಆದಾಯ ಸರಾಸರಿ 6 ರಿಂದ 7 ಕೋಟಿ. ಮಿಸ್ಟರ್ ಬೀಸ್ಟ್ ನ ಒಂದು ವಿಡಿಯೋವನ್ನ 15 ರಿಂದ 20 ಕೋಟಿಗಳಷ್ಟು ಜನ ವೀಕ್ಷಣೆ ಮಾಡ್ತಾರೆ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಗೆಳೆಯರೆ, ನೀವೆಲ್ಲರೂ ಮಿಸ್ಟರ್ ಬೀಸ್ಟ್ ನ ವಿಡಿಯೋಗಳನ್ನ ನೋಡಿರ್ತೀರಿ. ಜಗತ್ತಿನ ನಂಬರ್ 1 ಯೂಟ್ಯೂಬರ್ ಇದ್ದ. ದೊಡ್ಡ ದೊಡ್ಡ ಸವಾಲುಗಳ ವಿಡಿಯೋಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ನಮ್ಮಲ್ಲಿ ಹಲವರಿಗೆ ಯೂಟ್ಯೂಬ್ ನ ಮುಖಾಂತರ ಹಣ ಗಳಿಸುವ, ಯೂಟ್ಯೂಬ್ ನಲ್ಲಿ ಸಾಧನೆ ಮಾಡುವಂತ ಬಯಕೆ ಇರುತ್ತದೆ. ಅಂತವರಿಗೆ ಮಿಸ್ಟರ್ ಬೀಸ್ಟ್ ನ ಈ ಸ್ಟೋರಿ ಪ್ರೇರಣೆ ಆಗಬಹುದು. ಮಿಸ್ಟರ್ ಬೀಸ್ಟ್ ಎಂದು ಕರೆಯಲ್ಪಡುವ ಈತನ ನಿಜವಾದ ಹೆಸರು ಜಿಮ್ಮಿ ಡೊನಾಲ್ಡ್ಸನ್. ಮೂಲತಃ ಅಮೆರಿಕನ್ ಯೂಟ್ಯೂಬರ್ ಇದ್ದ. ಕೇವಲ 27ನೇ ವಯಸ್ಸಿನಲ್ಲಿ ಈತ ಯೂಟ್ಯೂಬ್ ನಿಂದ ಗಳಿಸಿದ್ದು ಬರೋಬ್ಬರಿ 8,500 ಕೋಟಿಗಳ ಹಣವನ್ನ. ತಾನು ಸಾಯುವ ಮೊದಲು ತನ್ನ ಎಲ್ಲ ಹಣವನ್ನ ದಾನ ಮಾಡುತ್ತೀನಿ ಎಂದು ಘೋಷಿಸಿರುವ ಯೂಟ್ಯೂಬರ್ ಈತ ಮಿಸ್ಟರ್ ಬೀಸ್ಟ್. ಎಂತಹ ಹೃದಯ ವೈಶಾಲ್ಯತೆ ಅಲ್ವೇ. ಹಣಕ್ಕಾಗಿ ಬದುಕುತ್ತಿರುವ ಈ ಸಮಾಜದಲ್ಲಿ ಮಿಸ್ಟರ್ ಬೀಸ್ಟ್ ನ ಇಂತಹ ಯೋಚನೆಗೆ ಶಹಬಾಷ್ ಹೇಳಲೇಬೇಕು. ಗೆಳೆಯರೆ, ತಾನು ದುಡಿದಿರುವ ಎಲ್ಲ ಹಣವನ್ನ ದಾನ ಮಾಡುತ್ತೀನಿ ಎಂದಿರುವ ಮಿಸ್ಟರ್ ಬೀಸ್ಟ್ ಹುಟ್ಟಿನಿಂದಲೂ ಶ್ರೀಮಂತ ಏನಲ್ಲ. ಮಿಸ್ಟರ್ ಬೀಸ್ಟ್ ನ ತಂದೆ ಅಮೆರಿಕ ಸೇನೆಯಲ್ಲಿ ಕೆಲಸ ಮಾಡುತ್ತಾ ಇರ್ತಾರೆ. ಪರಿಣಾಮ ಪದೇ ಪದೇ ಮನೆಗಳನ್ನು ಬದಲಾಯಿಸುವ ಪರಿಸ್ಥಿತಿ ಎದುರಾಗ್ತದೆ. ಅಜ್ಜಿಯ ಮನೆಯ ಆರೈಕೆಯಲ್ಲೇ ಹೆಚ್ಚಿನ ದಿನಗಳ ಕಾಲ ಮಿಸ್ಟರ್ ಬೀಸ್ಟ್ ಕಳೀತಾನೆ. ಸ್ವಲ್ಪ ದಿನಗಳ ನಂತರ ಆತನ ತಂದೆ ತಾಯಿ ಡೈವರ್ಸ್ ಪಡಿತಾರೆ. ಪರಿಣಾಮ ತಾಯಿಯ ಜೊತೆ ಮಿಸ್ಟರ್ ಬೀಸ್ಟ್ ವಾಸವಿರ್ತಾನೆ. ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರ ಬಂದ ನಂತರ ಯೂಟ್ಯೂಬ್ ಬಗೆಗಿನ ಅಧ್ಯಯನದಲ್ಲಿ ತೊಡಗ್ತಾನೆ. ಯೂಟ್ಯೂಬ್ ನಲ್ಲಿ ಯಶಸ್ವಿ ಹೊಂದುವುದು ಹೇಗೆ ಎಂದು ಹಲವಾರು ವರ್ಷಗಳ ಕಾಲ ಅಧ್ಯಯನ ನಡೆಸ್ತಾನೆ. ನಿಧಾನವಾಗಿ ಮಿಸ್ಟರ್ ಬೀಸ್ಟ್ ನ ವಿಡಿಯೋಗಳು ವೈರಲ್ ಆಗಲು ಶುರುವಾಗ್ತವೆ. 2015-16 ಸಮಯದಲ್ಲಿ ವರ್ಸ್ ಇಂಟ್ರೋಸ್ ಆನ್ ಯೂಟ್ಯೂಬ್ ಎಂಬ ಯೂಟ್ಯೂಬ್ ಸರಣಿ ಮೂಲಕ ಹೆಚ್ಚಿನ ಜನಪ್ರಿಯತೆಯನ್ನ ಮಿಸ್ಟರ್ ಬೀಸ್ಟ್ ಗಳಿಸ್ತಾನೆ. 2016ರಲ್ಲಿ ಮಿಸ್ಟರ್ ಬೀಸ್ಟ್ ನ ಪೂರ್ಣ ಪ್ರಮಾಣದ ಯೂಟ್ಯೂಬರ್ ಆಗಲು ನಿರ್ಧರಿಸಿದಾಗ ಮಿಸ್ಟರ್ ಬೀಸ್ಟ್ ಅವರ ತಾಯಿ ಅದನ್ನು ವಿರೋಧಿಸ್ತಾರೆ ಮತ್ತು ಆತನನ್ನ ಮನೆಯಿಂದ ಹೊರಹಾಕ್ತಾರೆ. ಮಿಸ್ಟರ್ ಬೀಸ್ಟ್ ಯೂಟ್ಯೂಬ್ ನ ಸಾಧನೆ ಕಡೆಗೆ ಮುನ್ನುಗ್ತಾನೆ. 2017ರಲ್ಲಿ ದಿನವಿಡೀ ಚಾಲೆಂಜ್ ನ 100,000 ಎನಿಸುವ ಒಂದು ಚಾಲೆಂಜ್ ವಿಡಿಯೋವನ್ನ ಪ್ರಕಟಿಸ್ತಾನೆ. ಇದು ಅವನ ಅದ್ಭುತ ವೈರಲ್ ವಿಡಿಯೋ ಆಗ್ತದೆ. 48 ಗಂಟೆಗಳ ಕಾಲ ಈ ಚಾಲೆಂಜ್ ನಲ್ಲಿ ಮೆಗಾಫೋನ್ಗಳನ್ನ ಬಳಸಿ ಗಾಜು ಹೊಡೆಯುವುದು, 1 ಗಂಟೆ ನಿರಂತರವಾಗಿ ಬಣ್ಣ ಒಣಗುವುದನ್ನು ನೋಡುವುದಾಗಿರುತ್ತೆ. ಹೀಗೆ ಎಲ್ಲೆಡೆ ಈ ಒಂದು ಚಾಲೆಂಜ್ ವೈರಲ್ ಆಗುತ್ತೆ. ಹೀಗೆ ಶುರುವಾದ ಮಿಸ್ಟರ್ ಬೀಸ್ಟ್ ನ ಯೂಟ್ಯೂಬ್ ಪಯಣ ಇಂದು ಪ್ರಪಂಚದ ನಂಬರ್ 1 ಯೂಟ್ಯೂಬರ್ ಆಗಿ ತಂದು ನಿಲ್ಲಿಸಿದೆ. ಮಿಸ್ಟರ್ ಬೀಸ್ಟ್ ನ ಒಂದು ತಿಂಗಳ ಆದಾಯ ಬರೋಬ್ಬರಿ 6 ಕೋಟಿಗೂ ಹೆಚ್ಚು. ಆದರೆ ಈತ ಹೆಚ್ಚಿನ ಹಣವನ್ನ ಸ್ಪರ್ಧಿಗಳಿಗೆ ಬಹುಮಾನ ರೂಪದಲ್ಲಿ ನೀಡ್ತಾನೆ. ಬೀಟ್ಸ್ ಫಿಲಾಂಥ್ರೋಪಿ ಎಂಬ ಲಾಭರಹಿತ ಸಂಸ್ಥೆಯನ್ನ ಮಿಸ್ಟರ್ ಬೀಸ್ಟ್ ಸ್ಥಾಪಿಸಿದ್ದಾನೆ. ಇದು ದೊಡ್ಡ ಪ್ರಮಾಣದ ದಾನಗಳನ್ನು ಮಾಡುವ ಸಂಸ್ಥೆಯಾಗಿದೆ. ಒಂದೇ ವಿಡಿಯೋದಲ್ಲಿ ಸರಿಸುಮಾರು $1 ಬಿಲಿಯನ್ ಹಣವನ್ನ ಮಿಸ್ಟರ್ ಬೀಸ್ಟ್ ದಾನ ಮಾಡಿದ್ದಾನೆ. ಗೆಳೆಯರ, ಮಿಸ್ಟರ್ ಬೀಸ್ಟ್ ತನ್ನ ಕಠಿಣ ಪರಿಶ್ರಮದಿಂದ ಸಾಧನೆ ಉತ್ತುಂಗದಲ್ಲಿದ್ದಾನೆ. ಮಿಸ್ಟರ್ ಬೀಸ್ಟ್ ನಮಗೆ 2 ವಿಷಯದಲ್ಲಿ ಪ್ರೇರಣೆಯಾಗಿ ನಿಲ್ತಾನೆ. ಅದರಲ್ಲಿ ಮೊದಲನೆಯದು ಆತನ ಯಶಸ್ಸು ಮತ್ತು ಯೂಟ್ಯೂಬ್ ಅನ್ನ ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಿದ ನಂತರ ಅದರಲ್ಲಿಯೇ ಯಶಸ್ಸು ಕಂಡ ರೀತಿ. ಹಾಗೆ ಎರಡನೆಯದು ಆತನ ಜೀವನ ಮತ್ತು ಆತ ಸಮಾಜದ ಮೇಲಿಟ್ಟಿರುವ ಕಾಳಜಿ. ತಾನು ಗಳಿಸಿದ ಸಾವಿರಾರು ಕೋಟಿಗಳನ್ನ ದಾನ ಮಾಡುವುದರೆಂದರೆ ಸುಲಭದ ಮಾತಲ್ಲ, ಅದು ಸಹ ಇಂತಹ ಕಲಿಯುಗದಲ್ಲಿ. ಗೆಳೆಯರೆ, ನಾವೆಲ್ಲರೂ ಯಶಸ್ಸಿನ ಬೆನ್ನತ್ತಿ ನಿರಂತರವಾಗಿ ಓಡುತ್ತಿರುತ್ತೇವೆ. ಆದರೆ ನಮ್ಮಲ್ಲಿ ಬಹುತೇಕರು ಯಶಸ್ಸಿನ ಸರಿಯಾದ ಅಧ್ಯಯನ ಮಾಡುವುದರಲ್ಲಿ ಎಡವಿರ್ತೀವಿ. ಮಿಸ್ಟರ್ ಬೀಸ್ಟ್ ಯೂಟ್ಯೂಬ್ ನಲ್ಲಿಯೇ ತನ್ನ ಭವಿಷ್ಯ ಕಟ್ಟಿಕೊಳ್ಳಬೇಕೆಂದು ನಿರ್ಧರಿಸಿದಾಗ ಹಲವಾರು ವರ್ಷಗಳ ಕಾಲ ಕುಳಿತಲ್ಲಿಯೇ ಯೂಟ್ಯೂಬ್ ವರ್ಕ್ ಆಗುವ ರೀತಿಯನ್ನ ಅಧ್ಯಯನ ಮಾಡುತ್ತಾನೆ. ನಂತರ ಆತ ಸರಿಯಾದ ಕ್ರಮದಲ್ಲಿ ವಿಡಿಯೋಗಳನ್ನ ತಯಾರಿಸಿ ಯಶಸ್ಸನ್ನು ಗಳಿಸ್ತಾನೆ. ನಾವು ಯಾವುದೇ ಕ್ಷೇತ್ರದಲ್ಲಿರಲಿ ಆ ಕ್ಷೇತ್ರ ಕೆಲಸ ಮಾಡುವ ರೀತಿಯನ್ನ ಮೊದಲು ಅಧ್ಯಯನ ಮಾಡಬೇಕು. ಯಾವುದೇ ಪೂರ್ವ ತಯಾರಿಲ್ಲದೆ ಯಶಸ್ಸನ್ನು ಗಳಿಸುವುದು ಸಾಧ್ಯವಿಲ್ಲ. ಒಬ್ಬ ಸಾಮಾನ್ಯ ಹುಡುಗ 8,500 ಕೋಟಿಗಳಷ್ಟು ಹಣವನ್ನ ಕೇವಲ ಯೂಟ್ಯೂಬ್ ಇಂದಲೇ ಗಳಿಸುತ್ತಾನೆ ಅಂತಾದ್ರೆ ನಮ್ಮೆಲ್ಲರಿಗೂ ಅದು ಸಾಧ್ಯ. ಆದರೆ ಸರಿಯಾದ ಕ್ರಮ ಮತ್ತು ಪರಿಶ್ರಮ ಮುಖ್ಯ. ವಿಡಿಯೋ ನೋಡುತ್ತಿರುವ ಹಲವರಲ್ಲಿ ಯೂಟ್ಯೂಬರ್ ಆಗುವ ಕನಸಿರಬಹುದು. ನಿಮ್ಮ ಕನಸು ನನಸಾಗಲಿ. ಯೂಟ್ಯೂಬ್ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ನಂತರ ಯಶಸ್ಸು ಗಳಿಸಿ ಎಂದು ಹಾರೈಸುತ್ತೇವೆ. ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.